ಅಲ್ವತ್ತೆ? ರಾಜಿ ಆದ್ಯನೂ ಈ ಮನೆ ಶಿಸ್ತುಗಳನ್ನ ಕಲಿಯೋದ್ರ ಜೊತೆ ಸ್ವಲ್ಪ ಓದ್ಕೊಂಡ್ರು ಕೂಡ ಎಲ್ಲಿಗೆ ಹೋದ್ರೂ ಇವರಿಬ್ರು ನಮಗಿಂತ ಒಳ್ಳೆ ಹೆಸರು ಸಂಪಾದಿಸ್ತಾರೇನೋ ನಂಬಿಕೆ ನಮಗ್ ಖಂಡಿತ ಬರುತ್ತಲ್ವಾ? ಜಾನಕಿ, ನಾನು ಹೇಳಿದ್ದನ್ನ ಕೇಳ್ತಾನೇ ಇರ್ತೀಯ. ನೀನ್ ಅನ್ಕೊಂಡಿದ್ ಮಾತ್ರ ಮಾಡ್ತಿರ್ತೀಯ. ಇನ್ನು ಈ ನಾಟಕ ಯಾಕೆ? ನೀನ್ ಅನ್ಕೊಂಡಿದ್ದನ್ನೇ ಮಾಡು. ದೊಡ್ಡಮ್ಮ, ನಾನ್ ಪೂಜೆಗೆ ಹೂವ ತಗೊಂಡ್ ಬಂದೆ. ರಾಜಿ, ಹೋಗ್ಲಿ ಬಿಡು. ಇದನ್ನಾದ್ರೂ ಸರಿಯಾಗಿ ತಂದಿದ್ಯಲ್ಲ ಆದ್ಯಾ? ನಿನಗೆ ಏನ್ ಹೇಳಿದ್ರು ಎಲ್ಲಾನು ರಿವರ್ಸ್ ಅಲ್ಲೇ ಮಾಡ್ತೀಯಲ್ಲ. ಯಾವ್ದೋ ಮುಳ್ಳೋ ಅಥವಾ ಹೊರಗಡೆ ಬೆಳ್ದಿರೋ ಕಣಗ್ಲೇನೋ ತರ್ತೀಯ ಅನ್ಕೊಂಡಿದ್ದೆ. ನೀವ್ ಇದಿರಲ್ಲ ಚಿಕ್ಕಮ್ಮ, ನಿಮ್ ಮಾತಿಂದ ನೋವು ಪಡಿಸ್ಕೊಳ್ಳೋದು ಸಾಲ್ದ, ಅದಕ್ ಮುಳ್ಬೇರೆ ಚುಚ್ಚಿಸ್ಕೋಬೇಕಾ? ಏ ಆದ್ಯಾ! ಜಾನಕಿ, ಆದ್ಯಾ ನಿನ್ನ ಹಾಲ್ ಟಿಕೆಟ್ ಕೊಡು. ರಾಜಿ, ನಿನ್ನ ಹಾಲ್ ಟಿಕೆಟ್ನು ಕೊಡು. ಜಾನಕಿ, ಪೂಜೆ ಮಾಡಿರೋ ಒಣಗಿರೋ ಹೂವು ಅಲ್ಲಿರ್ಬರ್ತಾನೆ, ತೆಗೆಸ್ಬಿಡು. ಇದೇನಾ ಇವ್ರು ತಗೊಂಡ್ ಬಂದಿರೋ ಕೀರ್ತಿ ಪ್ರತಿಷ್ಠೆ? ಏನೇ ಆದ್ಯಾ, ಏನಾದ್ರೂ ಅಂದ್ರೆ ಬೈತೀವಿ ಅಂತೀಯಲ್ಲ, ನೀವು ಮಾಡ್ತಿರೋದು ಸರಿ ಇದ್ಯಾ? ಇವಳಿಗಷ್ಟಕ್ಕೂ ಓದಿನ ಮೇಲೆ ಶ್ರದ್ಧೆ ಇಲ್ಲ. ಇಂಥವಳನ್ನ ಮದ್ವೆ ಮಾಡಿ ಕಳ್ಸೋದ್ ಬಿಟ್ಟು ಬುದ್ಧಿ ಇಲ್ದಿರೋ ಹಾಗೆ ಓದಿಸ್ತಿದ್ದಾಳೆ ಜಾನಕಿ. ಏನೋ ದೊಡ್ಡದಾಗಿ ಇವಳು ಸಾಧಿಸ್ಬಿಡ್ತಾಳಂತೆ. ಆದ್ರೂ ಅಕ್ಕ ಅನ್ಕೊಂಡಂಗ ಆಗೋಗುತ್ತಾ? ಇವರು ಕೂಡ ಕಷ್ಟಪಟ್ಟು ಓದ್ಬೇಕಲ್ವಾ ಅತ್ತೆ? ಅಲ್ಲಿ ಬೀಳ್ಸಿರೋ ಹಾಲ್ ಟಿಕೆಟ್ ನೋಡ್ದಾಗ್ಲೇ ಗೊತ್ತಾಗುತ್ತೆ ಪಾರ್ವತಿ, ಇವ್ರು ಎಷ್ಟು ಚೆನ್ನಾಗಿ ಓದ್ತಿದ್ದಾರೆ ಅಂತ. ರಾಜು, ಹೇಗೂ ನಿಶ್ಚಿತಾರ್ಥ ಮುಗ್ದಿದೆ ಅಲ್ವಾ? ಮದ್ವೆ ಕೂಡ ಮಾಡ್ಬಿಟ್ರೆ ಈ ತಲೆನೋವೆಲ್ಲ ನಮ್ಗಿರೋದೇ ಇಲ್ಲ. ರಾಜಲಕ್ಷ್ಮಿ, ಯಾಕೆ ಓದಿನ ಮೇಲೆ ಶ್ರದ್ಧೆ ಇಲ್ಲ ಅಂತಂದ್ರು, ನಿನಗೆ ಕಾಲೇಜ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತಂದ್ರು, ಇದ್ರೆ ಮಾತ್ರ ನಾನ್ ಸಹಿಸೋದಿಲ್ಲ ರಾಜಲಕ್ಷ್ಮಿ. ನೀನು ಶಿಸ್ತಿಂದ ಕಾಲೇಜ್ಗೆ ಹೋಗ್ತಾ ಇದ್ರೆ ಓದಕ್ಕೆ ಇಷ್ಟ ಇದ್ದು ಹೋಗ್ತಾ ಇದೀಯ ಅಂತ ಅನ್ಕೊಂಡೆ. ಯಾವುದೋ ಯೋಚನೆಯಲ್ಲಿ ಹಾಲ್ ಟಿಕೆಟ್ನ ಅಲ್ಲಿಟ್ಬಿಟ್ಲು ಅಷ್ಟೇ. ಪರೀಕ್ಷೆಗೆ ಚೆನ್ನಾಗಿ ಓದಿದ್ದಾಳೆ, ಖಂಡಿತವಾಗ್ಲೂ ಪಾಸ್ ಆಗ್ತಾಳೆ. ಈಗಲೇ ಮದುವೆ ಮಾಡಬೇಕು ಅಂದ್ರೆ ಹೇಗೆ? ಏನ್ರಿ, ರಾಜಿ ರಾತ್ರಿ ಹಗಲು ಕಷ್ಟಪಟ್ಟು ಓದಿದ್ದಾಳೆ, ಅದಕ್ಕೆ ರೀ ಅವಳಿಗೆ ಹಾಲ್ ಟಿಕೆಟ್ ಮೇಲೆ ಗಮನನೇ ಇರಲಿಲ್ಲ.
ಇನ್ ಮುಂದೆ ಇದನ್ನೆಲ್ಲ ನಾನೇ ನೋಡ್ಕೋತೀನಿ. ಹುಷಾರಾಗಿ ಅವ್ರಿಗೆ ಪರೀಕ್ಷೆ ಕೂಡ ಬರೆಸ್ತೀನಿ. ಹೌದು ದೊಡ್ಡಪ್ಪ, ರಾಜಲಕ್ಷ್ಮಿ ಕಾಲೇಜಲ್ಲಿ ಚೆನ್ನಾಗೇ ಓದ್ತಾಳೆ. ರಾಜಲಕ್ಷ್ಮಿ, ನಿನಗ್ ಮದುವೆ ಮಾಡಿ ಒಂದು ಮನೆಗೆ ಸೊಸೆಯಾಗಿ ಕಳ್ಸಿದ್ರೆ ಸಾಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಓದಬೇಕು ಅಂತ, ಒಳ್ಳೆ ಹೆಸರನ್ನ ತಗೋಬೇಕು ಅಂತ ಕೇಳಿದ್ದಕ್ಕೆ ಕಾಲೇಜಿಗೆ ಕಳಿಸ್ದೆ. ನೀನ್ ಅನ್ಕೊಂಡಿರೋದನ್ನ ಮಾಡ್ಲಿಲ್ಲ ಅಂದ್ರೆ ನಾನು ಅನ್ಕೊಂಡಿರೋ ಹಾಗಾಗೋದೇ ಖಾಯಂ ಆಗುತ್ತೆ. ನೆನಪಿರ್ಲಿ. ಇವ್ರು ಓದೋದು ಅಷ್ಟರಲ್ಲೇ ಇದೆ. ನೋಡ್ತೀನಿ ಓದಿ ಅದೇನು ಉದ್ಧಾರ ಮಾಡ್ತಾರೆ ಅಂತ. ಬಾರೇ ಪಾರ್ವತಿ. ಚುಚ್ಚು ಮಾತಾಡ್ತೀವಿ ಅಂತ ನಮ್ಗೆ ಹೇಳೋದಲ್ಲ ಆದ್ಯಾ. ಮೊದಲು ನೀವು ಮಾಡ್ತಿರೋದು ಕರೆಕ್ಟೋ ಅಲ್ವಾ ನೋಡ್ಕೊಳ್ಳಿ. ರಾಜಿ ನಿಂತ್ಕೋ. ನೋಡಿದ್ಯಾ ಎಲ್ರೂ ನಮ್ ಬಗ್ಗೆ ಏನ್ ಅನ್ಕೋತಿದ್ದಾರೆ ಅಂತ? ದೊಡ್ಡಮ್ಮ ಯಾರಿಗೂ ಉತ್ತರನೇ ಕೊಡೋಕಾಗ್ತಾ ಇಲ್ಲ. ಈಗ ನಿನಗ್ ಸಂತೋಷವಾಗಿದ್ಯಾ? ಅಷ್ಟಕ್ಕೂ ಯಾಕೆ ಹೀಗ್ ಮಾಡ್ತಿದ್ಯಾ ರಾಜಿ? ಏನೋ ಆದ್ಯ, ಏನ್ ನಡೀತಿದ್ಯೋ ನನಗೆ ಅರ್ಥನೇ ಆಗ್ತಿಲ್ಲ. ಓದೋದಕ್ಕೆ ಇಂಟ್ರೆಸ್ಟ್ ಕೂಡ ಬರ್ತಿಲ್ಲ. ಅಂದ್ಮೇಲೆ ಪರೀಕ್ಷೆ ಹೇಗ್ ಬರಿತೀನಿ, ಹೇಗ್ ಪಾಸ್ ಆಗ್ತೀನಿ? ಅಷ್ಟಕ್ಕೂ ನಂಗೆ ಹಾಲ್ ಟಿಕೆಟ್ ಕೊಟ್ಟಿರೋ ನೆನಪು ಕೂಡ ಇಲ್ಲ. ರಾಜಿ, ನೀನ್ ತುಂಬಾ ಒಳ್ಳೆಯವಳು ಅಂತ ನಿನಗೆ ಏನೂ ಹೇಳೋಕಾಗ್ತಿಲ್ಲ. ಆದ್ರೆ ನೀನು ಪರೀಕ್ಷೆಯಲ್ಲಿ ಪಾಸ್ ಆಗದೆ ಹೋದ್ರೆ ಎಲ್ರ ಮುಂದೆ ಬ್ಯಾಡ್ ಆಗಿ ಹೋಗ್ತೀಯ. ಈ ಪರೀಕ್ಷೆ ಪೂರ್ತಿ ಆಗೋವರೆಗೂ ನಿನ್ ಮನ್ಸಲ್ಲಿರೋ ವಿಷಯನ ಮರ್ತೋಗು. ಚೆನ್ನಾಗಿ ಓದ್ಕೋ. ನಡೆದಿರೋದನ್ನ ನೆನೆಸ್ಕೊಳ್ದೆ ಒಂದೇ ಒಂದು ಕ್ಷಣನೂ ಇರೋದಕ್ಕಾಗ್ತಾ ಇಲ್ಲ ಆದ್ಯ. ಅಷ್ಟಕ್ಕೂ ಈ ಪರೀಕ್ಷೆ ಆಗೋವರೆಗೂ ಬದುಕಿರ್ತೀನೋ ಇಲ್ವೋ? ರಾಜಿ, ಕೆಲವೊಂದನ್ನ ಮರಿಬೇಕು ಅನ್ಕೊಂಡ್ರು ಮರೆಯೋದಕ್ಕೆ ಆಗ್ತಾನೆ ಇಲ್ಲ ಆದ್ಯ. ಬೇರೆಯವರೆಲ್ಲ ಬೇಡ ಅಂತಿದ್ರು, ನನ್ನ ಮನಸ್ಸು ಅವರನ್ನೇ ಕೇಳ್ತಿದೆ ಆದ್ಯ. ನನ್ನ ಪ್ರಾಣಕ್ಕೆ ಯಾರು ಪಿಂಡ ಇಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನನ್ನ ಜೀವನನೇ ಶೂನ್ಯ ಅಂತ ಅನ್ನಿಸ್ತಾ ಇದೆ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ರಾಜಿ. ನಿನ್ ಪ್ರೀತಿನ ಅವ್ರು ಒಪ್ಕೊಂಡ್ರೆ ಓದ್ಕೋತೀಯಾ? ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ಅವ್ರ ಹತ್ರ ನಾನ್ ಮಾತಾಡ್ತೀನಿ. ಆದ್ಯ, ನಿಜವಾಗ್ಲೂ ಮಾತಾಡ್ತೀಯಾ? ನಿನ್ ಪ್ರೀತಿನ ಅವ್ರಿಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ. ಹೇಗಾದ್ರೂ ಒಪ್ಪಿಸ್ತೀನಿ. ನನ್ನ ನಂಬು. ನನಗೆ ನಿನ್ ಭವಿಷ್ಯ ಚೆನ್ನಾಗಿರೋದು ಮುಖ್ಯ. ಆದ್ಯ, ನಮಸ್ಕಾರನಪ್ಪ. ನಮಸ್ಕಾರ. ಪ್ರೀತಿ ಮಾಡಿರೋ ಹುಡುಗಿನೇ ಮದ್ವೆ ಆಗ್ತಾ ಇದೀಯ?
ಬೇಗ ಮದ್ವೆ ಮಾಡ್ಕೊಂಡು ನಮ್ಗೆಲ್ಲ ಸಿಹಿ ಊಟ ಹಾಕ್ಸು. ಹಾಗೆ ಆಗ್ಲಿ ಅಮ್ಮ. ಸರಿ, ಎಲ್ಲ ಬೇಗ ಕೆಲಸ ಮುಗಿಸಿ. ಸರಿನಪ್ಪ. ಅಯ್ಯಯ್ಯೋ, ಈ ಚಾರು ಯಾಕೆ ಇಲ್ಲಿಗೆ ಬರ್ತಿದ್ದಾಳೆ? ಹಾಯ್ ಮಾವ. ಯಾಕ್ ಮಾವ ಮಾತಾಡ್ತಿಲ್ಲ? ಕೇಳಿಸ್ತಾ ಇಲ್ವಾ? ಕೇಳಿಸ್ಲಿಲ್ಲ. ಹೌದು, ಇಲ್ಲಿಗೆ ಏನಕ್ಕೆ ಬಂದೆ? ಏನೋ ನಮ್ಮ ಅದೃಷ್ಟ ಚೆನ್ನಾಗಿರ್ಲಿಲ್ಲ, ಮದ್ವೆ ನಿಂತೋಯ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವಿಬ್ರು ಗಂಡ ಹೆಂಡತಿಯಾಗಿರ್ತಾ ಇದ್ವಿ ಮಾವ. ನೋಡ್ ಚಾರು, ಈಗ ಅದ್ರ ಬಗ್ಗೆ ಮಾತಾಡಕ್ಕೆ ನನಗಿಷ್ಟ ಇಲ್ಲ. ಹಾಗೆ ನೀನು ಅದಕ್ಕೆ ಬಂದಿದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗು. ಅದಾಗಲ್ಲ ಮಾವ. ಮದ್ವೆ ಆಗ್ಲಿಲ್ಲ ಅನ್ ಮಾತ್ರಕ್ಕೆ ಮನ್ಸಲ್ಲಿರೋ ಪ್ರೀತಿ ಕಮ್ಮಿ ಆಗುತ್ತಾ ಮಾವ? ಪ್ರೀತಿಸೋರ್ ಮನ್ಸು ಹೇಗೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಮಾವ? ಅದಕ್ಕೆ ಇವಾಗ ಏನು ಅಂತ ನಿನ್ ಪ್ರೀತಿನ ಒಪ್ಕೊಳ್ಳೋವರೆಗೂ ಇಲ್ಲಿಂದ ಹೋಗಲ್ವಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇಂಥ ವಿಷಯ ಮಾತಾಡಬೇಕು ಅಂದ್ರೆ ದಯವಿಟ್ಟು ಮಾತಾಡಬೇಡ. ನಾನು ಆದ್ಯನ್ನ ಮದ್ವೆ ಆಗ್ತಾ ಇದ್ದೀನಿ. ಈಗಲೂ ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ಅಂದ್ರೆ ದಯವಿಟ್ಟು ನಿನ್ ಮುಖನ ಯಾವತ್ತೂ ತೋರಿಸ್ಬೇಡ. ಕೋಪ ಮಾಡ್ಕೋಬೇಡ ಮಾವ. ಇವತ್ತು ನನ್ನ ಬರ್ತ್ಡೇ. ಅದಕ್ಕೆ ನಿನ್ ಜೊತೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬರೋಣ ಅಂತ ಅನ್ಕೊಂಡಿದ್ದೆ. ಏನ್ ಮಾಡ್ಲಿ, ನಿನ್ ಜೊತೆ ದೇವಸ್ಥಾನಕ್ಕೆ ಹೋಗೋ ಅದೃಷ್ಟ ನನಗಿಲ್ವೇ ಇಲ್ಲ ಅಂತ ಅನ್ಸುತ್ತೆ. ಅದಿಲ್ದೆ ಹೋದ್ರು ನಾನ್ ನಿನ್ಗೋಸ್ಕರ ತಂದಿರೋ ಈ ಸ್ವೀಟ್ನಾದ್ರೂ ತಿನ್ನು ಮಾವ. ತಗೋ ಮಾವ, ತಗೋ, ನಾನೇ ಮಾಡಿದ್ದು. ಹ್ಯಾಪಿ ಬರ್ಡೇ ಚಾರು. ಥ್ಯಾಂಕ್ ಯು ಮಾವ. ನೀನ್ ಸಂತೋಷವಾಗಿರು. ಮೊದಲು ಇಲ್ಲಿಂದ ಹೋಗಿ ನನ್ನನ್ನು ನೆಮ್ಮದಿಯಾಗಿರಕ್ ಬಿಡು. ಅಲ್ಲ ಮಾವ, ಯಾವುದೇ ಕಾರಣಕ್ಕೂ ನಿನಗೆ ನನ್ನ ಮೇಲೆ ಪ್ರೀತಿ ಬರಲ್ಲ ಅಂತ ನನಗೆ ಗೊತ್ತಿದ್ಮೇಲೆ ನಾನು ಯಾಕೆ ಇಲ್ಲಿರ್ತೀನಿ ಹೇಳು? ಚಂದ್ರ ಹೇಗೆ ಆಕಾಶಕ್ಕೆ ಸ್ವಂತನೋ ಹಾಗೆ ನೀನು ಆದ್ಯನಿಗೆ ಸ್ವಂತ. ಆದ್ರೂ ಚಂದಮ್ಮನ ನೋಡದೆ ಒಂದು ಸಂತೋಷ ಅಲ್ವಾ ಮಾವ? ನಂಗೂ ಅದೇ ಆಸೆ ಇದೆ ಅಂತ ಅನ್ಕೊಂಡ್ಬಿಡು. ನಿನ್ ಬರ್ಡೇ ಅಂತ ಸ್ವೀಟ್ ಕೊಟ್ಟಿದ್ಯಾ. ನಿನ್ ಮೇಲೆ ಕೋಪ ಇದ್ರು ಕೂಡ ನಿನಗ್ ಬೇಜಾರಾಗಬಾರ್ದು ಅಂತ ಮಾತಾಡ್ತಾ ಇದ್ದೀನಿ. ಇದಕ್ಕಿಂತ ಇನ್ನೇನು ಮಾಡಕ್ಕಾಗಲ್ಲ ಚಾರು. ಮೊದ್ಲಿಲ್ಲಿಂದ ಹೊರಡು. ನೋಡ್ತೀನಿ ಇರು. ನಾವು ಪ್ರೀತಿಸ್ತಾ ಇದ್ದೀವಿ ಅಂತ ಎಲ್ಲರಿಗೂ ಡೌಟ್ ಬರಬೇಕು ಮಾವ. ರಾಜಿ, ಎಲ್ಲಿಗೆ ರಾಜಿ? ಹೇಳ್ತೀನಿ ಬಾ ಅದ್ಯ. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಕೋಚ್ ಸರ್ ಜೊತೆ ಮಾತಾಡ್ತೀನಿ ಅಂದೆ ಅಲ್ವಾ, ಆಗ್ಲೇ ಮರ್ತು ಹೋದ್ಯಾ? ಆದ್ರೆ ಇದು ನಾನ್ ನೆನ್ಪಲ್ಲೇ ಇಟ್ಕೊಳ್ಳೋಂತ ವಿಷಯ ಅದ್ಯ. ಇವಾಗ ನೀನ್ ಹೋಗಿ ಕೋಚ್ ಸರ್ ಜೊತೆ ಮಾತಾಡು. ಅವ್ರು ನನ್ನ ಪ್ರೀತಿನ ಒಪ್ಕೋಬೇಕು, ನಮ್ ಮದ್ವೆ ಆಗ್ಬೇಕು, ಲೈಫಲ್ಲಿ ನಾವು ಹ್ಯಾಪಿಯಾಗಿರ್ಬೇಕು. ಇದೇ ನನ್ನ ಜೀವನದ ಆಸೆ. ಹೋಗು ಮಾತಾಡು. ಅಂದ್ರೆ ನಾನಿನ್ನೂ ಏನು ಪ್ರಿಪೇರ್ ಆಗಿಲ್ಲ ರಾಜಿ. ಪ್ರಿಪೇರ್ ಆಗೋದಕ್ಕೆ ಇದೇನ್ ಎಕ್ಸಾಮ್ ಆದ್ಯಾ ಅಥವಾ ಸ್ಟೇಜ್ ಮೇಲೆ ಹೋಗಿ ಏನಾದ್ರೂ ಸ್ಪೀಚ್ ಕೊಡ್ಬೇಕಾ? ಕ್ಯೂಟ್ ಆಗಿ ಕೋಚರ್ ಮುಂದೆ ಹೋಗಿ ರಾಜಲಕ್ಷ್ಮಿ ನಿಮ್ನ ಪ್ರೀತಿಸ್ತಾ ಇದ್ದಾಳೆ ಸರ್, ನೀವು ಕೂಡ ಅವಳನ್ನ ಪ್ರೀತಿಸ್ಬೇಕು ಅಂತ ಒಪ್ಪಿಸ್ತೀನಿ ಅಂತ ಹೇಳ್ದೆ ಅಲ್ವಾ, ಇವಾಗ ಹೋಗಿ ಒಪ್ಸು. ಹೋಗ್ಲೇಬೇಕಾ ರಾಜಿ? ಏನಾದ್ಯಾ, ಮನೇಲಿ ಒಪ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಯೋಚನೆ ಮಾಡ್ತಿದ್ಯಾ? ಅಂದ್ರೆ ಮನೇಲಿ ಹೇಳಿದ್ದೆಲ್ಲ ಸುಳ್ಳಾ? ಅಥವಾ ನನ್ ಪ್ರೀತಿ ಗೆಲ್ಲೋದು ನಿನಗಿಷ್ಟ ಇಲ್ವಾ? ಸರಿ ಸರಿ ತಾಯಿ, ನಾನು ಹೋಗಿ ಮಾತಾಡ್ತೀನಿ, ಓಕೆನಾ? ಹೋಗು 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 ಹೋಗು.
ಹೋಗು. ಆದ್ಯಾ, ಕೋಚ್ ಸರ್ ಅಲ್ಲಿದ್ದಾರೆ. ಹಾ, ನೀನ್ ಹೋಗ್ ಮಾತಾಡು. ಮಾತಾಡು. ರಾಜಿ, ನನಗ್ ಭಯ ಆಗ್ತಿದೆ. ಹೋಗು. ಯಾ ಅದನ್ನೆಲ್ಲ ನಾನು ನೋಡ್ಕೋತೀನಿ. ನಾನು ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ. ಹಲೋ ಸರ್. ಹೇಳು ಆದ್ಯಾ. ಹಾ, ಮಾತಾಡು ಮಾತಾಡು. ಇರು ರಾಜಿ. ಹೇಳು ಆದ್ಯಾ. ಅದೇ ಸರ್, ರಾಜಲಕ್ಷ್ಮಿ ಬಗ್ಗೆ ಮಾತಾಡೋಣ ಅಂತ ಬಂದೆ. ಏನ್ ಮಾತಾಡ್ಬೇಕು? ಅದು ಸರ್, ಅವಳು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ಲಲ್ಲ. ಸ್ಟಾಪ್ ಇಟ್. ಕೇಳೋಕೆ ತುಂಬಾ ಅಸಹ್ಯವಾಗಿದೆ. ನಾನೊಬ್ಬ ಕೋಚ್, ಇಲ್ಲಿ ಟ್ರೈನಿಂಗ್ ಕೊಡಕ್ ಬಂದಿದ್ದೀನಿ, ಪ್ರೀತಿಸೋಕ್ ಬಂದಿಲ್ಲ. ಅವಳಿಗೆ ಹೇಗೂ ಬುದ್ಧಿ ಇಲ್ಲ. ನೀನಾದ್ರೂ ಹೇಳ್ಬೇಕಲ್ವಾ? ಹೇಳ್ದೆ ಸರ್, ಆದ್ರೆ ಅವಳು ನಿಮ್ಮನ್ನ ಮರೆಯೋಕ್ಕಾಗ್ತಿಲ್ಲ. ಪ್ರತಿ ಕ್ಷಣ ನಿಮ್ ಬಗ್ಗೆನೇ ಹೇಳ್ತಿರ್ತ. ಅವಳು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗದೆ ಬುಕ್ಸಲ್ಲಿ ಕೂಡ ನಿಮ್ಮ ಹೆಸರೇ ಬರೀತಿದ್ದಾಳೆ ಸರ್. ನಿಮ್ಮನ್ನ ಸಿನ್ಸಿಯರ್ ಆಗಿ ಪ್ರೀತಿಸ್ತಿದ್ದ. ಅವಳ ಮೇಲೆ ನನಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ. ಒಂದು ಸ್ಟೂಡೆಂಟ್ ಮೇಲೆ ಕೋಚ್ಗೆ ಪ್ರೀತಿ ಹೇಗೆ ಹುಟ್ಟುತ್ತೆ? ವಾಟ್ ಇಸ್ ದಿಸ್ ಆದ್ಯಾ? ಒಬ್ಬ ಗುರುನ ಪ್ರೀತಿಸೋದು ತಪ್ಪಲ್ವಾ? ಕಡೆ ಪಕ್ಷ ನೀನಾದ್ರೂ ಅವಳಿಗೆ ಹೇಳಬೇಕಲ್ವಾ? ನಾನು ಆಲ್ರೆಡಿ ಅವಳ ಹತ್ರ ಮಾತಾಡಿದ್ದೀನಿ ಸರ್. ಅವಳು ಕೇಳ್ತಾನೆ ಇಲ್ಲ. ನಿಮ್ ವಿಷಯದಲ್ಲಿ ಬಿಟ್ಟು ಮಿಕ್ಕಿದ ಬೇರೆ ಎಲ್ಲ ವಿಷಯದಲ್ಲೂ ಶಾರ್ಪ್ ಆಗಿ ಯೋಚನೆ ಮಾಡ್ತಾಳೆ. ಅವಳು ಕ್ಲೆವರ್ ಸ್ಟೂಡೆಂಟ್ ಸರ್. ಅವಳು ಹಾಕಿ ಹೇಗೆ ಆಡ್ತಾಳೆ ಅಂತ ನೀವೇ ನೋಡಿದ್ರಲ್ವಾ? ಓದಲ್ಲೂ ಕೂಡ ಫಸ್ಟ್ ಕ್ಲಾಸ್. ನೀವೀಗ ರಾಜಲಕ್ಷ್ಮಿ ಪ್ರೀತಿನ ಒಪ್ಕೊಳ್ದೆ ಹೋದ್ರೆ ಯಾವ್ದ್ರ ಮೇಲೂ ಫೋಕಸ್ ಮಾಡಲ್ಲ ಸರ್. ನಿಮ್ ವಿಷಯದಲ್ಲಿ ತುಂಬಾ ಸಫರ್ ಆಗ್ತಿದ್ದಾಳೆ. ನೋಡು ಆದ್ಯಾ, ಅವಳೊಬ್ಳು ಒಳ್ಳೆ ಪ್ಲೇಯರ್ ಅಂತ, ಕ್ಲೆವರ್ ಸ್ಟೂಡೆಂಟ್ ಅಂತಾನೆ ಹೇಳ್ತಿದ್ದೀನಿ. ಆದ್ರೆ ಈ ಪ್ರೀತಿ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಟು ಅವಳ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕೆ ಹೇಳು. ನನ್ನ ಸ್ಟೂಡೆಂಟ್ ನನಗಿಂತ ಎತ್ತರಕ್ಕೆ ಬೆಳಿಬೇಕು ಅಂತ ಅನ್ಕೋತೀನಿ ಹೊರತು ಜೀವನ ಪೂರ್ತಿ ನನ್ನ ಕೈ ಹಿಡ್ಕೊಂಡು ನಡಿಬೇಕು ಅಂತ ಅನ್ಕೊಳಲ್ಲ. ನಾನು ಅವಳಿಗೆ ಎಷ್ಟು ಸಲ ಹೇಳಿದ್ರು ಅವಳು ಅರ್ಥನೇ ಮಾಡ್ಕೊಳಲ್ಲ. ನೀನೇ ಅವಳಿಗೆ ಅರ್ಥ ಆಗೋ ತರ ಹೇಳು. ಅವಳು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಪೊಸಿಷನ್ಗೆ ಹೋದ್ರೆ ಮೊದಲು ಖುಷಿ ಪಡೋದು ನಾನೇ. ಹುಚ್ಚುಚ್ಚ ಆಲೋಚನೆಗಳನ್ನ ಇಟ್ಕೊಳ್ದೆ ಎಕ್ಸಾಮ್ನ ಚೆನ್ನಾಗಿ ಬರೆಯೋಕೆ ಹೇಳು. ನಿಂಗೆ ಕೂಡ ಆಲ್ ದ ಬೆಸ್ಟ್. ಆದ್ಯಾ, 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 ಥ್ಯಾಂಕ್ ಯು ಸೋ ಮಚ್ ಆದ್ಯಾ. ಅವ್ರು ಒಪ್ಕೊಂಡ್ರು ಅಲ್ವಾ? ನನಗೆ ಗೊತ್ತು ಅವ್ರು ಒಪ್ಕೊಂಡ್ರು ಅಂತ. ಓ ಗಾಡ್, ಇವಳೇನು ಕೋಚ್ ಸರ್ ನನಗೆ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರೆ ಇವಳು ಪ್ರೀತಿನ ಒಪ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದಾಳಲ್ಲ. ನನ್ನ ಪ್ರೀತಿನ ಒಪ್ಕೊಂಡ್ರು ಅಲ್ವಾ? ಸಾರಿ ರಾಜಿ, ನಿನಗೆ ಸುಳ್ಳು ಹೇಳ್ತಿರೋದಕ್ಕೆ. ನನಗೆ ಗೊತ್ತು ಕೋಚ್ ಸರ್ ನನ್ನ ಲವ್ ಮಾಡ್ತಿದ್ದಾರೆ ಅಂತ. ಅಷ್ಟಕ್ಕೂ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಕೋಚ್ ಸರ್ ಇಷ್ಟು ಬೇಗ ಒಪ್ಕೊಂಡ್ರು ಅಂತ. ಇವತ್ತಂತೂ ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ರಾಜಿ, ಕೋಚ್ ಸರ್ ಒಂದ್ ಕಂಡೀಷನ್ ಹಾಕಿದ್ದಾರೆ. ಏನಾದ್ಯಾ ಅದು? ನೀನು ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಕೋಚ್ ಸರ್ ನಿನ್ ಲವ್ನ ಅಕ್ಸೆಪ್ಟ್ ಮಾಡ್ತಾರಂತೆ. ಇಲ್ಲ ಅಂದ್ರೆ ಪ್ರೀತಿ ಗೀತಿ ಇವೆಲ್ಲ ಬೇಡ ಅಂದ್ರು. ಅಯ್ಯೋ,
ಇಷ್ಟೇನಾ? ನಾನಿನ್ನೂ ಏನೋ ಕ್ರಿಟಿಕಲ್ ಕಂಡೀಷನ್ ಕೊಟ್ರು ಅನ್ಕೊಂಡೆ. ಕೋಚ್ ಸರ್ಗೋಸ್ಕರ ಈ ಪರೀಕ್ಷೆ ಏನು? ಯಾವ ಪರೀಕ್ಷೆ ಕೊಟ್ರು ಪಾಸ್ ಆಗ್ಬಿಡ್ತೀನಿ. ಅವ್ರು ನನ್ನ ಲವ್ ಮಾಡಿದ್ರೆ ಸಾಕು. ರಾಜಿ, ಮಾತಲ್ಲಿ ಹೇಳ್ದಷ್ಟು ಈಸಿ ಅಲ್ಲ ಟಾರ್ಗೆಟ್ನ ಫಿನಿಶ್ ಮಾಡೋದು ಅಂದ್ರೆ. ಇಲ್ಲಿವರೆಗೂ ನೀನ್ ಸರಿಯಾಗಿ ಓದೇ ಇಲ್ಲ.